ಹಿಂದಿನ ಭಾಗದಲ್ಲಿ ಸುಶೀಲಾ ತನ್ನ ಮಗಳು ಗೋವಾ ಟ್ರಿಪ್ ಹೋಗೋದಕ್ಕೆ ತನ್ನ ಮಗ ಅವಿನಾಶ್ ಹತ್ರ ಏನೋ ಕಾಲೇಜ್ ಕಡೆಯಿಂದ ಪ್ರಾಜೆಕ್ಟ್ ಇದೆ ಅಂತ ಸುಳ್ಳು ಹೇಳಿ 30,000ನ ಅವಳಿಗೆ ಇಸ್ಕೊಡ್ತಾಳೆ. ರಾಧಿಕಾ ಒಂದು 5,000 ಬೇಕು ಅಂತ ಕೇಳಿದಾಗ ಅವಿನಾಶ್ ಬಾಯಿಗೆ ಬಂದಾಗ ಬೈತಾನೆ. ಆದರೆ ತನ್ನ ತಾಯಿ ಬಂದು ಮಗಳಿಗೆ ಕಾಲೇಜಿಗೆ ಬೇಕಂತೆ ಅಂತ ಕೇಳಿದ ತಕ್ಷಣನೇ ಅಯ್ಯೋ ಕೊಡ್ತೀನಿ ಅಂತ 30,000ನ ಕೊಡ್ತಾನೆ. ಇದರಿಂದ ರಾಧಿಕನಿಗೂ ತುಂಬಾನೇ ಬೇಜಾರಾಗುತ್ತೆ. ಬೇಜಾರ್ ಜೊತೆಗೆ ಕೋಪ ಕೂಡ ಬರುತ್ತೆ. ಆದ್ರೆ ಇವಾಗ ರಾಧಿಕನಿಗೆ ತನ್ನ ಅಣ್ಣನಿಂದ ಗೊತ್ತಾಗತ್ತೆ ಸುರಕ್ಷಾ ಕಾಲೇಜ್ ಕಡೆಯಿಂದ ಯಾವ ಪ್ರಾಜೆಕ್ಟಿಗೂ ಹೋಗಿಲ್ಲ, ತಾನು ಫ್ರೆಂಡ್ಸ್ ಜೊತೆಗೆ ಗೋವಾ ಟ್ರಿಪ್ ಹೋಗಿದ್ದಾಳೆ ಅಂತ. ಆದ್ರೆ ಮನೇಲಿ ಸುಶೀಲಾ ಮಾತ್ರ ತನ್ನ ಮಗಳು ಕಾಲೇಜ್ ಕಡೆಯಿಂದ ಯಾವುದೋ ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತ ಎಲ್ರ ಹತ್ರನೂ ಹೇಳ್ಕೊತಾ ಇದ್ದಾಳೆ. ಇಷ್ಟು ದಿನ ಏನೋ ಸುಶೀಲನ್ ಬಗ್ಗೆ ರಾಧಿಕನಿಗೆ ಏನೂ ಗೊತ್ತಿರಲ್ಲ. ಆದ್ರೆ ಇವಾಗ ಸ್ವಲ್ಪ ಸ್ವಲ್ಪನೇ ಡೌಟ್ ಬಂದಿದೆ. ಮುಂದೆ ಹೇಗೆಲ್ಲ ಸ್ಟೋರಿ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದು ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವಿವಾಗ ಫ್ರೀ ಇದ್ದೀರಾ? ನನ್ನ ಹತ್ರ ಏನ್ ಮಾತಾಡ್ಬೇಕು ನೀನು? ಬೇಗ ಬೇಗ ಏನು ಅಂತ ಹೇಳು. ನಿನ್ ಮುಖ ನೋಡ್ಕೊಂಡು ನಿಲ್ಲೋದಕ್ಕೆ ನನಗಿಷ್ಟ ಇಲ್ಲ. ಅಯ್ಯೋ, ಇದೇನಿದು? ನಾನು ಸುಮ್ಮನೆ ಮಾತಾಡಬೇಕು ಅಂತ ಹೇಳಿದ್ದಕ್ಕೇನೆ ಇವ್ರು ಇಷ್ಟೊಂದು ಜೋರಾಗಿ ಕೂಗ್ತಿದಾರಲ್ಲ. ಅಲ್ಲ, ನಾನು ಏನಾದರೂ ಸುರಕ್ಷನ್ ಬಗ್ಗೆ ಮಾತಾಡ್ಬಿಟ್ರೆ ಏನು ಅನ್ಕೋತಾರೋ ಏನೋ. ಏನು ಮಾಡಲಿ ಇವಾಗ? ಈಗ ಹೇಳಿಲ್ಲ ಅಂದರೂ ಆಮೇಲೆ ಸುಮ್ಮನೆ ತೊಂದರೆ ಆಗುತ್ತೆ. ಆದರೆ ಹೇಗೆ ಹೇಳಲಿ? ಅವ್ರು ಸುಮ್ಮನೆ ಈಗ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನಗೊಂದು ತಲೆನೇ ಓಡ್ತಿಲ್ವಲ್ಲ, ಹೇಗೆ ಹೇಳಲಿ? ರಾಧಿಕಾ, ಅದೇನ್ ಹೇಳ್ಬೇಕು ಅಂತಿದ್ಯಾ ಬೇಗ ಹೇಳು. ಅವಾಗಿಂದ ನೋಡ್ತಾನೆ ಇದೀನಿ, ಏನ್ ಗೊಣಗ್ತಾ ಇದೆಯಲ್ಲ. ಅದು ಅಲ್ಲ ರೀ, ನಿಮ್ಮ ತಂಗಿ ಕಾಲೇಜಲ್ಲಿ ಏನೋ ಪ್ರಾಜೆಕ್ಟ್ ಇದೆ ಅಂತ ಹೊರಗೆ ಹೋಗಿ ಒಂದು ವಾರನೇ ಆಗ್ತಾ ಬಂತು. ಹಾಗಾಗಿ ಒಂದ್ಸರಿ ನೀವು ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸಿದ್ರೆ ಒಳ್ಳೇದಿತ್ತು. ಅದು ಬೇರೆ ಹೆಣ್ಮಗಳಲ್ವಾ, ಹೊರಗಡೆ ಹೋಗಿದ್ದಾಳೆ. ಅದಕ್ಕೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಅವಳಿಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಕೇಳೋದು ಕೂಡ್ಲೇನೆ ಅವಳಿಗೂ ಅನ್ಸುತ್ತೆ ನಾನ್ ಅನ್ಮಾನಿಸ್ತಿದೀನಿ ಅಂತ. ನಮ್ಮಿಬ್ರು ಮಧ್ಯೆ ಹುಳಿ ಹಿಂಡ ಕೆಲ್ಸನಾ? ಅಯ್ಯಯ್ಯೋ, ಇದೇನ್ರಿ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಮಾತಿನ ಅರ್ಥ ಅದಲ್ಲ ರೀ. ಅದು ಯಾಕೆ ಹೇಳ್ದೆ ಅಂದ್ರೆ. ಸಾಕ್, ಬಾಯ್ ಮುಚ್ಚು ರಾಧಿಕಾ. ನನ್ ತಂಗಿ ಏನು ಅನ್ನೋದು ನನಗ್ ತುಂಬಾ ಚೆನ್ನಾಗೇ ಗೊತ್ತು. ನಿನ್ ಮಾತಿನ ಅರ್ಥನೂ ಏನು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ನೋಡು, ನನ್ನ ತಾಯಿ ಇರೋ 3 ಜನ ಮಕ್ಕಳಿಗೆ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ನೀನ್ ಹೀಗೆ ಮಧ್ಯ ಕಡ್ಡಿ ಅಲ್ಲಾಡ್ಸಿ ಏನೇನೋ ತಂದು ಸುಮ್ನೆ ನಂಬಿಕೆನ ಹಾಳು ಮಾಡ್ಬೇಡ. ಅವಿ, ಏನೋ ಅದು? ಹೆಂಡತಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಿನ್ ತಾಯಿ ಇದೇ ಸಂಸ್ಕಾರ ಕೊಟ್ಟಿರೋದಾ ನಿನಗೆ? ಅದು ಹಾಗಲ್ಲ ಅತ್ತೆ. ನೀವೇ ಕೇಳಿಸ್ಕೊಂಡ್ರಲ್ಲ, ರಾಧಿಕನ್ ಮಾತು ಸರಿ ಇತ್ತಾ? ಅಲ್ಲ, ನನ್ನ ತಂಗಿ ಏನೋ ಕಾಲೇಜ್ ಪ್ರಾಜೆಕ್ಟ್ ಅಂತ ಹೋಗಿದ್ದಾಳೆ. ಹಾಗಿರುವಾಗ ಅವಳಿಗೆ ನಾನು ಫೋನ್ ಮಾಡಿ ಮಾತಾಡೋದು ಎಷ್ಟು ಸರಿ ಹೇಳಿ? ಸಾಕ್, ಬಾಯ್ ಮುಚ್ಚೋ. ಮನೆ ಹಿರಿ ಮಗ ಆಗಿ ನೀನೇ ಅದನ್ನೆಲ್ಲ ವಿಚಾರಿಸ್ಬೇಕು. ಆದ್ರೆ ಬಂದಿರೋ ಸೊಸೆ ಬಂದಿರೋದು ಇವಾಗಾದ್ರೂ ಪಾಪ ಎಷ್ಟು ಜವಾಬ್ದಾರಿಯಿಂದ ಹೇಳ್ತಿದ್ದಾಳೆ. ಅವಳು ಹೇಳಿದ್ರಲ್ಲಿ ಏನೋ ತಪ್ಪಿದೆ. ಮನೆ ಮಗಳು ಎಲ್ಲೋ ಹೋಗಿದ್ದಾಳೆ, ವಾರ ಆದ್ರೂ ವಾಪಸ್ ಬಂದಿಲ್ಲ ಅಂದ್ರೆ ವಿಚಾರಿಸ್ಬೇಕು ಕಣೋ, ಎಲ್ಲಿದ್ಯಾ, ಯಾವಾಗ ಬರ್ತೀಯ ಅಂತ. ಮನೆ ಹಿರಿ ಮಗ ಆಗಿ ಅಷ್ಟು ಜವಾಬ್ದಾರಿ ಇಲ್ವಾ ನಿನ್ಗೆ? ಅದು ಅತ್ತೆ. ಏನ್ ಇವಾಗ ರಾಗ ಎಳಿತಿದ್ಯಾ? ಅಲ್ವೋ, ಪಾಪ ಆ ಹುಡುಗಿ ಅಷ್ಟು ಜವಾಬ್ದಾರಿಯಿಂದ ನಿನ್ನ ಹತ್ರ ಬಂದ್ ಹೇಳಿದ್ರೆ ನೀನ್ ಹಾಗೆ ಮಾತಾಡೋದ? ಅದು ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಕೊಳ್ದೆ ಒಟ್ರಾಶಿ ಮಾತಾಡ್ತಿದ್ಯಲ್ಲ. ಪಾಪ ಅವಳು ಏನ್ ಅಂದ್ಕೊಳಲ್ಲ, ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ. ಅದು ಹೋಗ್ಲಿ, ನೀನು ಈಗ ಬೈತಾ ಇರೋದನ್ನ ನೋಡ್ಕೊಂಡು ಕೆಲವೊಬ್ರೆಲ್ಲ ಎಷ್ಟು ಖುಷಿ ಪಡಲ್ಲ. ಅಯ್ಯೋ, ಆ ಹಾಳಾದ ವನಜ ಬಂದಿದ್ದಾಳೆ ಅಂತ ಅವಿ ಹೇಳ್ತಾ ಇದ್ದ. ಇನ್ನೇನ್ ಕುತಂತ್ರ ಮಾಡ್ತಾಳೋ ಏನೋ. ಅಲ್ಲ, ಈ ಪೆದ್ದ ಹುಡುಗಿ ಹತ್ರ ಏನಾದ್ರೂ ಹೇಳ್ಬಿಟ್ರೆ ಅವಳು ನಂಬ್ಕೊಂಡ್ರು ನಂಬ್ಕೊಬೋದು. ಹೇಗಾದ್ರೂ ಮಾಡಿ ವನಜನಿಂದ ಇವಳನ್ನ ದೂರ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಕೆಲಸ ಕೆಡುತ್ತೆ ಅಷ್ಟೇ. ಅತ್ತೆ, ಇವಾಗಿದ್ರಾ? ಸರಿ ಇರಿ, ಕಾಫಿ ತಗೊಂಡ್ಬರ್ತೀನಿ. ಅಯ್ಯೋ, ನನಗಿವಾಗ ಕಾಫಿ ಬೇಡಮ್ಮ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಓ ಹೌದಾ, ಅದೇನು ಅಂತ ಹೇಳಿ ಅತ್ತೆ. ಅದೇನಿಲ್ಲಮ್ಮ, ಮನೆಗೆ ಬಂದಿದ್ದಾಳಲ್ಲ ವನಜ, ಅವಳು ನಿನ್ ಗಂಡನ್ ಸೋದ್ರತೆ. ಅವಳಿಗಂತೂ ಮನೆ ಮುರಿಯೋ ಬುದ್ಧಿ ಅಷ್ಟಿಷ್ಟಿಲ್ಲ ನೋಡು. ಯಾವ ಸಂಸಾರ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಸಾಕು, ಆ ಸಂಸಾರಕ್ಕೆ ಹುಳಿ ಹಿಂಡ್ಬಿಡ್ತಾಳೆ. ಹೌದಮ್ಮ ರಾಧಿಕಾ, ಮೊದ್ಲೇ ಗಂಡ ಹೆಂಡತಿ ಇಬ್ರು ಏನೋ ಮನಸ್ತಾಪ ಮಾಡ್ಕೊಂಡು ದೂರ ದೂರ ಇದ್ದೀರಾ. ಇವಾಗ ಇವಳು ಬೇರೆ ಬಂದಿದ್ದಾಳೆ. ಇವಳೇನಾದ್ರೂ ಅವಿ ಕಿವಿಗೆ ತುಂಬಿದ್ರೆ ಅವಿ ಅಂತೂ ನಂಬೇ ಬಿಡ್ತಾನೆ. ಆದಷ್ಟು ನೀನು ಅವಳಿಂದ ದೂರ ಇರು, ಅವಿ ಕೂಡ ದೂರ ಇರ್ಲಿ. ನೀವಿಬ್ರು ಗಂಡ ಹೆಂಡತಿ ಒಂದಾಗ್ಬೇಕು, ನನ್ನ ಮಕ್ಳು ಸಂಸಾರ ಚೆನ್ನಾಗಿರ್ಬೇಕು, ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನಿನ್ಗೆ ಗೊತ್ತು. ಹೀಗಿರುವಾಗ ಇಂಥವರೆಲ್ಲ ನಮ್ಮ ಮನೆಗೆ ಬಂದು ಸುಮ್ಮನೆ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡ್ಬಿಡ್ತಾರೆ. ಆದ್ರೆ ಏನ್ ಮಾಡೋದು ಹೇಳು?
ಅವ್ರ ಎದುರಿಗೆ ನೀವು ಹೀಗೆ ಅಂತ ಹೇಳೋದಕ್ಕಾಗತ್ತಾ? ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಹಾಗಾಗಿ ದುಷ್ಟು ಕಂಡ್ರೆ ದೂರ ಇರಿ ಅಂತ ದೊಡ್ಡೋರು ಹೇಳಿಲ್ವಾ? ಅದಕ್ಕೆ ಕೊಚ್ಚೆಗೆ ಕಲ್ಲು ಎಸೆಯೋ ಕೆಲಸ ನಾವು ಮಾಡೋದು ಬೇಡಮ್ಮ. ನಾವೇ ಅವರಿಂದ ಸ್ವಲ್ಪ ದೂರ ಇರೋಣ. ಕಲ್ಲು ಎಸ್ತ್ರೂ ನಮ್ಗೆ ಬಂದು ಹಾರುತ್ತೆ. ಆಹಾಹಾ, ಅತ್ತಿಗೆ ನೀವೇನ್ ಸಾಮಾನ್ಯದವರಲ್ಲ. ಯಾರ ಮನೆ ಬೇಕಾದ್ರೂ ಮುಳುಗಿಸ್ಬಿಡ್ತೀರಾ. ಅಲ್ಲ, ನಿಮ್ ಮಾತೆಲ್ಲ ಕೇಳಿಸ್ಕೊಂಡ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ ಅನ್ನಿಸ್ತಿದೆ. ಅಲ್ಲ, ನೀವ್ ಎಂತವ್ರು ಅಂತ ನಾನು ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬರ್ತಿದ್ದೀನಿ. ಆದ್ರೆ ಈಗ ನನ್ ಬಗ್ಗೆನೆ ಹೀಗೆಲ್ಲ ಪ್ರಚಾರ ಮಾಡ್ತಿದ್ದೀರಲ್ಲ, ಅದು ನಿಮ್ ಸೊಸೆ ಹತ್ರ. ನೀವು ಒಳ್ಳೆಯರಾಗಿರ್ಬೇಕು ಅಂತ ಎಂತ ನಾಟಕ ಆಡ್ತಿದ್ದೀರಾ ಅದಕ್ಕೆ? ಓಹೋ, ಏನತ್ಗೆ ಬಾರಿ ಏನೋ ಸೊಸೆಗೆ ಬೋಧನೆ ಮಾಡ್ತಿರೋ ಹಾಗಿದೆ. ಓಹ್ ವನಜ, ನೀನ್ ಎಷ್ಟೊತ್ತಿಗೆ ಬಂದೆ? ರಾತ್ರಿನೇ ಬಂದೆ ಅಂತ ಗೊತ್ತು, ಮಗ ಹೇಳ್ದ. ಆದ್ರೆ ನಿನ್ನನ್ ಮಾತಾಡ್ಸ್ಬೇಕು ಅನ್ಕೊಂಡೆ ಕಣೆ. ಅಡ್ಗೆ ಮನೇಲಿ ಸ್ವಲ್ಪ ಕೆಲಸ ಇರತ್ತಲ್ಲ, ಒಂಚೂರು ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇ ಅಡ್ಗೆ ಹಾಗ್ ಮಾಡು ಹೀಗ್ ಮಾಡು, ನೀನ್ ಬಂದಿದ್ಯಲ್ಲ ಅದಕ್ಕೆ ಸ್ವಲ್ಪ ವೆರೈಟಿ ಇರ್ಲಿ ಅಂತ ಹೇಳ್ತಿದ್ದೆ ಅಷ್ಟೇ. ಹೇಗಿದ್ಯಾ? ಓ ಹೌದಾ, ನಾನ್ ಇನ್ನೇನೋ ಅನ್ಕೊಂಡೆ. ನಾನ್ ಆರಾಮಿದ್ದೀನಿ ಅದಕ್ಕೆ. ನೀವ್ ಹೇಗಿದ್ದೀರಾ? ಓ ಹೌದಾ, ಸರಿ. ಹಾಗಾದ್ರೆ ನೀನು ಕಾಫಿ ಕುಡಿತಾ ಇರೋ, ನಾನು ಹೊರಗಡೆ ಎಲ್ಲ ಕೆಲಸ ಇದೆ, ಅದು ಇದು ಅಂತ ಎಲ್ಲ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ರಾಧಿಕಾ, ನಿನ್ನ ಆಂಟಿಗೆ ಕಾಫಿ ಕೊಡಮ್ಮ. ನೋಡಮ್ಮ ರಾಧಿಕಾ, ನಿನ್ನತ್ತೆ ನನ್ನ ಎದುರಿಗೇನೆ ಎಷ್ಟೊಂದು ಸುಳ್ಳು ಹೇಳಿದ್ಲು. ನಾನು ನೀವಿಬ್ರು ಮಾತಾಡೋದನ್ನ ಅಲ್ಲೇ ನಿಂತ್ಕೊಂಡು ತುಂಬಾನೇ ಕೇಳಿಸ್ಕೊಂಡೆ. ಆದ್ರೂ ಅದು ಯಾವುದನ್ನು ಹೇಳಲಿಲ್ಲ ಅಷ್ಟೇ. ಆಂಟಿ, ಅವ್ರ ಮಾತಿಗೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರು ಸ್ವಲ್ಪ ಹಾಗೆ, ನೀವು ಕಾಫಿ ಕುಡೀರಿ. ರಾಧಿಕಾ, ನಾನು ಅವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನಿನ್ನೆ ಅವಿ ಮಾತಿಗೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದೆ ಅನ್ನಿಸ್ತು. ಏನಾಯ್ತಮ್ಮ, ನಿಮ್ಮಿಬ್ರ ಮಧ್ಯೆ ಏನ್ ಸಮಸ್ಯೆ? ವನಜ ರಾಧಿಕನ್ ಹತ್ರ ಬಂದು ಒಬ್ಬ ತಾಯಿ ಮಗಳ ನೋವನ್ನ ಕೇಳಿ ಅವಳಿಗೆ ಹೇಗೆ ಸಮಾಧಾನ ಮಾಡ್ತಾರೋ ಹಾಗೆ ರಾಧಿಕನ್ ಬಳಿನೂ ಕೇಳ್ತಾಳೆ. ರಾಧಿಕಾ ಕೂಡ ಅವಳ ಮಾತಿಗೆ ಏನು ಹೇಳೋದಕ್ಕಾಗ್ದೇನೆ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾಳೆ. ಏನು ಇಷ್ಟೆಲ್ಲ ಆಗಿದ್ಯಾ? ಇಷ್ಟೆಲ್ಲ ಆಗಿದೆ ಅಂದ್ರೆ ಇದೆಲ್ಲಾನು ನಿನ್ನ ಅತ್ತೆದೇ ಕೆಲಸ ಆಗಿರುತ್ತೆ. ಯಾವುದಕ್ಕೂ ನಿನ್ನ ಅತ್ತೆ ಮೇಲೆ ಒಂದ್ ಕಣ್ಣಿಟ್ಟಿರು. ಏನು ಅತ್ತೆ ಕೆಲ್ಸನ? ಆಂಟಿ, ನೀವೇನ್ ಹೇಳ್ತಿದ್ದೀರಾ? ಅತ್ತೆ ತುಂಬಾ ಒಳ್ಳೆಯವರು. ಅತ್ತೆ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮಗ ಸೊಸೆ ಒಂದಾಗ್ಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ. ಹಾಗಿರುವಾಗ ನಮ್ಮಿಬ್ರನ್ನ ಅವ್ರು ಬೇರೆ ಮಾಡ್ತಾರ? ಏನ್ ಆಂಟಿ ಹೇಳ್ತಿದ್ದೀರಾ ನೀವು? ನೋಡಮ್ಮ ರಾಧಿಕಾ, ನಾನೇನೇ ಹೇಳಿದ್ರು ನಿನಗೆ ನಿಜ ಅನ್ಸೋದೇ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಯಾವುದಕ್ಕೂ ನಿನ್ನತ್ತೆನ ನೀನೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊ. ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಅವ್ರ ನಿಜ ರೂಪ ಏನು ಅಂತ. ನಿನ್ ಗಂಡನ ಹತ್ರ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅವನ್ ತಾಯಿ ಬಗ್ಗೆ ಚೂರು ಏನೇ ಹೇಳಿದ್ರು ಅವನಂತೂ ನಂಬೋದೇ ಇಲ್ಲ. ಯಾಕೆ ಅಂದ್ರೆ ನಿನ್ನತ್ತೆ ಅವನ್ನ ಅಷ್ಟು ನಂಬಿಸಿದ್ದಾರೆ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ನೀನಾದ್ರೂ ಒಂದ್ಸರಿ ಯೋಚನೆ ಮಾಡು. ನಿನ್ನತ್ತೆ ನೀನ್ ಅನ್ಕೊಂಡಾಗ ಅಲ್ವೇ ಅಲ್ಲ. ಅರೆ, ಇದೇನಿದು? ಆಂಟಿ ಹೀಗೆ ಹೇಳ್ಬಿಟ್ರಲ್ಲ. ಅದು ಅಲ್ದೇನೆ ಅತ್ತೆ ಬೇರೆ ಆಂಟಿ ಸುಳ್ಳು ಹೇಳ್ತಾರೆ, ಸಂಸಾರ ಹಾಳು ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅಕಸ್ಮಾತ್ ಅತ್ತೆ ಹೇಳಿದ್ದೆ ನಿಜಾನಾ ಅಥವಾ ಆಂಟಿ ಹೇಳಿದ್ ನಿಜಾನಾ? ಇವಾಗ ಏನ್ ಮಾಡ್ಲಿ, ಯಾರು ನಂಬ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಯಾವುದಕ್ಕೂ ಆಂಟಿ ಹೇಳ್ದಾಗೆ ಒಂದ್ಸಾರಿ ಅತ್ತೆನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ನೋಡಿದ್ರೆ ಅಣ್ಣ ಫೋನ್ ಮಾಡಿಬಿಟ್ಟು ಸುರಕ್ಷಾ ಟ್ರಿಪ್ಪಿಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದ. ಆದ್ರೆ ಅತ್ತೆ ಕೇಳಿದ್ರೆ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ಸುರಕ್ಷಾನೇ ಅತ್ತೆ ಹತ್ರ ಸುಳ್ಳು ಹೇಳಿದ್ಲು ಅನ್ಸತ್ತೆ. ಆದ್ರೆ ಈ ಆಂಟಿ ನೋಡಿದ್ರೆ ಹೀಗೆ ಹೇಳ್ತಿದಾರಲ್ಲ. ಯಾವುದಕ್ಕೂ ವನಜ ಆಂಟಿ ಹೇಳ್ದಾಗೆ ಒಂದ್ಸಾರಿ ಅತ್ತೆನ ಹುಷಾರಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕು. ಅವಾಗ ಅವ್ರು ಏನು ಅನ್ನೋದು ಅರ್ಥ ಆಗತ್ತೆ. ವನಜ ಆಂಟಿ ಸುಳ್ಳು ಹೇಳಿದ್ರು ಅಥವಾ ಅತ್ತೆ ಸುಳ್ಳು ಹೇಳಿದ್ರು ಅವಾಗ ಕನ್ಫರ್ಮ್ ಆಗತ್ತೆ. ರಾಧಿಕಾ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ವನಜ ಹೇಳ್ದಾಗೆ ಅತ್ತೆನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಅಬ್ಸರ್ವ್ ಮಾಡಿದ್ರು ಕಳ್ಳರು ಬೇಗ ಸಿಕ್ಕಾಕೊಳ್ಳಲ್ಲ, ಅದಂತೂ ಸತ್ಯ ಅಲ್ವಾ? ಹೀಗೆ ದಿನಗಳು ಕಳೆಯತ್ತೆ. ಪ್ರಾಜೆಕ್ಟ್ ಹೆಸರಲ್ಲಿ ಟ್ರಿಪ್ಪಿಗೆ ಹೋಗಿರೋ ಸುರಕ್ಷಾ ವಾಪಸ್ ಮನೆಗೆ ಬರ್ತಾಳೆ. ಸುರಕ್ಷಾ ಹೇಗೂ ಮನೆಗೆ ಬಂದಿದ್ದಾಳೆ. ಅದು ಅಲ್ದೇನೆ ತಾಯಿ ಮಗಳು ಇಬ್ರು ರೂಮ್ ಒಳಗೆ ಸೇರ್ಕೊಂಡಿದ್ದಾರೆ. ಅದ್ ಏನ್ ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೋಬೇಕು. ಅವಾಗ ವನಜ ಆಂಟಿ ಹೇಳಿದ್ ನಿಜಾನೋ ಸುಳ್ಳು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ತಲೆ ಕೆಟ್ಟು ಹೋಗುತ್ತೆ. ನನ್ ಮುದ್ದಿನ ಮಗ್ಳೆ, ಹೇಗಿತ್ತೆ ಹೋಗಿರೋ ಟ್ರಿಪ್ಪು ಅಲ್ವೇ? ತುಂಬಾ ಎಂಜಾಯ್ ಮಾಡಿದೆ ಅನ್ಸತ್ತಲ್ವಾ? ಅದಕ್ಕೆ ಒಂದ್ ವಾರಕ್ಕೆ ಬರ್ತೀನಿ ಅಂದೋಳು 15 ದಿನ ಆದ್ರೂ ವಾಪಸ್ ಬಂದಿಲ್ಲ. ನಾನಂತೂ ಮನೇಲಿ ಅದು ಇದು ಹೇಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತೇನೆ. ಆ ನಿನ್ನ ಅತ್ತಿಗೆ ಅಂತೂ ಪ್ರತಿದಿನ ಬಂದು ಕೇಳೋಳು, ಇವತ್ ಬರ್ತಾಳಾ ಅಂತ. ನಾನಂತೂ ಇಲ್ಲಮ್ಮ, ಅವಳ ಪ್ರಾಜೆಕ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಳಂತೆ, 1-2 ದಿನ ಲೇಟ್ ಆಗುತ್ತಂತೆ ಅಂತ ದಿನಕ್ಕೊಂದೊಂದು ಸುಳ್ಳು ಹೇಳ್ದೆ ಕಡೆ. ಅಯ್ಯೋ, ಇದೇನಿದು? ಅತ್ತೆ ಹೀಗೆ ಹೇಳ್ತಿದಾರಲ್ಲ. ಅಂದ್ರೆ ಅತ್ತೆಗೆ
ಇವ್ರ ಮಗಳು ಟ್ರಿಪ್ಪಿಗೆ ಹೋಗೋದು ಎಲ್ಲ ವಿಷಯನೂ ಗೊತ್ತಿತ್ತು. ನನ್ನ ಹತ್ರ ಸುಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿದ. ಅಂದ್ರೆ ಕಾಲೇಜ್ ಪ್ರಾಜೆಕ್ಟ್ ಅಂತ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ ಕೂಡ ಟ್ರಿಪ್ಪಿಗೆ ಹೋಗೋದಕ್ಕ. ಅಣ್ಣ ಹೇಳಿದ್ ಸರಿಯಾಗೇ ಇದೆ, ವನಜಾ ಆಂಟಿ ಹೇಳಿದ್ದು ಇನ್ನೂ ಸರಿಯಾಗಿದೆ. ಅತ್ತೆ ನನ್ನ ಎದುರಿಗಿರೋ ಹಾಗೆ ಇಲ್ವೇ ಇಲ್ಲ. ನಾನೇ ಅತ್ತೆನ ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡ್ಬಿಟ್ನಲ್ಲ. ಇದೇನಿದು, ಇವ್ರು ಹೀಗೆ ಹೇಳ್ತಿದ್ದಾರೆ. ಅಲ್ಲ, ಇವ್ರು ಹೀಗೆ ಅಂತ ನನ್ನ ಗಂಡಂಗೆ ಗೊತ್ತೋ ಗೊತ್ತಿಲ್ವೋ ಅದು ಗೊತ್ತಾಗ್ತಿಲ್ವೇ. ರಾಧಿಕನಿಗೆ ತನ್ನ ಅತ್ತೆ ಮೇಲೆ ಬಂದಿರೋ ಈ ಡೌಟು ಇವಾಗ ಅಲ್ಪ ಸ್ವಲ್ಪನೇ ಕ್ಲಿಯರ್ ಆಗ್ತಾ ಇದೆ. ಮುಂದೆ ಏನಾಗತ್ತೆ ಇದೆಲ್ಲ ಗೊತ್ತಾದ್ಮೇಲೆ ರಾಧಿಕಾ ಇನ್ನೇನ್ ಮಾಡ್ತಾಳೆ, ಗಂಡಂಗೆ ಹೇಗ್ ತಿಳಿಸಿ ಎಲ್ಲ ವಿಷಯನೂ ಹೇಳ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ರಜತ್ಗೆ ವಿಶ್ ಮಾಡಿ ಅಂತ. ಹಾಯ್ ರಜತ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.